ಆದ್ದರಿಂದ ಆ ಭಗವಂತನ ಮಹಿಮೆಯನ್ನ ತಿಳಿಸ್ತಕ್ಕಂತಹ ಸಮಾಧಿ ಭಾಷೆಯಲ್ಲಿ ಹೇಳ್ತಕ್ಕಂತಹ ಭಾಗವತವನ್ನ ರಚನೆ ಮಾಡಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ನೀವು ಸಾಕ್ಷಾತ್ ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರನೇ ಈ ವ್ಯಾಸ ರೂಪದಿಂದ ಅವತಾರವನ್ನ ಮಾಡಿದವರು, ಅದು ಕೂಡ ನಿಮಗೆ ಗೊತ್ತೇ ಇದೆ ಅಂತ ಹೇಳ್ತಾ ಇದ್ದಾರೆ. ತ್ವಂ ಆತ್ಮನ ಆತ್ಮಾನಂ ಅಂದ್ರೆ ಸ್ವತಃ ಭಗವಂತನೇ ತಾವು ಅಂತರ್ಥ. ಮತ್ತೊಬ್ಬರ ಉಪದೇಶವಿಲ್ಲದೆ ಭಗವಂತನ ಬಗ್ಗೆ ತಿಳಿದಿರ್ತಕ್ಕಂಥದ್ದು ನಿಮಗೆ ಮತ್ತೊಬ್ಬರು ಉಪದೇಶ ಮಾಡೋ ಅಗತ್ಯ ಇಲ್ಲ ಅಂತ. ತ್ವಮಾತ್ಮನ ಆತ್ಮಾನಂ ಅವೈಹಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಂಡೇ ಇದ್ದೀರಿ. ಯಾಕೆ? ಅಮೋಘ ದೃಕ್ ಅಂತ. ಅಮೋಘವಾದ ಜ್ಞಾನ, ನಾಶವಿಲ್ಲದೆ ಇರತಕ್ಕಂತಹ ಜ್ಞಾನವುಳ್ಳವರು ನೀವು, ಅಮೋಘವಾದ ಜ್ಞಾನವುಳ್ಳವರು. ಜಗತಃ ಶಿವಾಯ ಅಂದ್ರೆ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತಾವು ಮಹಾನುಭಾವರು ಭೂಮಿಯಲ್ಲಿ ಅವತಾರವನ್ನ ಮಾಡಿದವರು. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆ. ಭಗವಂತನ ಬಗ್ಗೆ ಹೇಳಬೇಕು ಅನ್ನೋ ವಿಷಯ ತಮಗೆ ಗೊತ್ತಿರ್ತಕ್ಕಂತಹ ವಿಷಯವೇ. ಹಾಗಾಗಿ ನಮಗೆ ಭಗವಂತನ ಮಹಿಮೆಯನ್ನ ಒಂದೊಂದಾಗೆ ವರ್ಣನೆ ಮಾಡಿ ಅಂತ ತಾತ್ಪರ್ಯ. ಮುಂದೆ 22ನೇ ಶ್ಲೋಕ. ಇದಂ ಹಿ ಪುಂಸಸ್ತಪಸ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧದತ್ತಯೋಃ ಅವಿಪ್ಲುತೋರ್ಥಃ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಅವತಾರಗಳ ಲೀಲೆಗಳನ್ನ ನೀವೇ ವರ್ಣನೆ ಮಾಡಬೇಕು. ನಿಮ್ಮ ಅವತಾರಗಳ ಲೀಲೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂತಹ ನಿಮ್ಮ ಅವತಾರಗಳು, ಅಂತಹ ನಿಮ್ಮ ಅವತಾರಗಳ ಲೀಲೆಗಳನ್ನ ನೀವು ಬಿಟ್ರೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಭಗವಂತನ ಗುಣಗಾನ ಅನ್ನೋದು ಎಲ್ಲ ತಪಸ್ಸು, ಅಧ್ಯಯನ, ಯಾಗ, ದಾನ ಮೊದಲಾದ ಏನೇನು ಕರ್ಮಗಳಿದೆಯೋ ಅದೆಲ್ಲದರ ಫಲ ಅದು ಭಗವಂತನ ಗುಣಗಾನ. ಇದು ಉತ್ತಮ ಶ್ಲೋಕ ಗುಣಗಾನ ಅನುವರ್ಣನ. ಉತ್ತಮ ಶ್ಲೋಕ ಅಂದ್ರೆ ಉತ್ತಮ ಚರಿತ. ಭಗವಂತ ಮಹಾಮಹಿಮೆ ಉಳ್ಳವನು. ಅಂತಹ ಮಹಾಮಹಿಮೆ ಉಳ್ಳ ಆ ಭಗವಂತನ ಗುಣಗಳನ್ನ ವರ್ಣನೆ ಮಾಡೋದೇನಿದೆ ಇದು ಎಲ್ಲ ಕರ್ಮಗಳ ಫಲ ರೂಪವಾಗಿದೆ ಅಂತ ಇದ್ದಾರೆ. ಏನದು? ತಪಸ್ಸು, ಅಧ್ಯಯನ, ಯಾಗ, ದಾನ ಇದೆಲ್ಲ ಮಾಡೋದು ಯಾಕೆ? ಭಗವಂತನ ಗುಣಗಾನ ಮಾಡ್ಲಿಕ್ಕೋಸ್ಕರ. ಸಜ್ಜೀವಿಗಳು ಮಾಡ್ತಕ್ಕಂತಹ ತಪಸ್ಸು, ಅದು ಯಾವುದೇ ತಪಸ್ಸು ಇರ್ಬೋದು, ಅಥವಾ ಶಾಸ್ತ್ರಾರ್ಥಗಳ ವಿಚಾರ ಇರ್ಬೋದು, ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂತಹ ಯಜ್ಞಗಳು, ಶಾಸ್ತ್ರಗಳ ಅಧ್ಯಯನ, ಒಳ್ಳೊಳ್ಳೆ ವಿಚಾರಗಳು, ಹಾಗೂ ಅದರಿಂದ ಉಂಟಾಗಿರ್ತಕ್ಕಂತಹ ಜ್ಞಾನ, ಮತ್ತೆ ದಾನ ಮೊದಲಾದವುಗಳನ್ನೇನು ಮಾಡ್ತೇವೆ, ನಿರ್ದುಷ್ಟವಾದ ದಾನಗಳು, ಇದೆಲ್ಲವೂ ಕೂಡ ಭಗವಂತನ ಗುಣಾನುವರ್ಣನೆಯನ್ನ ಮಾಡಿದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಅದಕ್ಕೋಸ್ಕರನೇ ಇವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು. ಇವೆಲ್ಲ ಕರ್ಮಗಳು ಅಪರೋಕ್ಷ ಜ್ಞಾನವನ್ನ ಉಂಟು ಮಾಡುವ ಮೂಲಕವಾಗಿ ಅದು ಮೋಕ್ಷಕ್ಕೆ ಕಾರಣವಾಗಿದೆ ಅಂತ ಅರ್ಥ. ಹಿಂದೆ ಆ ವಿಷಯವನ್ನು ಹೇಳಿದ್ದಾರೆ. ಕರ್ಮ ಅದು ಜ್ಞಾನಕ್ಕೆ ಸಾಧನವಾದಾಗ ಮಾತ್ರ ಅದು ಸಾರ್ಥಕವಾಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದಂ ಹಿ ಪುಂಸಃ ತಪಸಃ ಅಂದ್ರೆ ತಪಸ್ಸು. ತಪಸ್ಸು ಅಂದ್ರೆ ಕಾಯಕ್ಲೇಶ ಅಂತ ಅರ್ಥ. ತಪಸ್ಸು ಮಾಡೋದು ಅಂತೇವೆ. ತಪಸ್ಸು ಮಾಡೋದು ಅಂತಂದ್ರೆ ಶರೀರಕ್ಕೆ ಸಂತಾಪವನ್ನ ಉಂಟು ಮಾಡೋದು. ತಪಸಂತಾಪೆ ಅಂತ ಧಾತು. ಅಂದ್ರೆ ನಮ್ಮ ಶರೀರಕ್ಕೆ ನಾವು
ಉಪವಾಸ ಮೊದಲಾದವುಗಳನ್ನ ಮಾಡಿ ಸಂತಾಪವನ್ನ ಉಂಟು ಮಾಡಿಕೊಳ್ಳೋದಕ್ಕೆ ತಪಸ್ಸು ಅಂತ ಕರೀತಾರೆ. ಅದಕ್ಕೆ ಕಾಯಕ್ಲೇಶ ಅಂತ ಹೇಳ್ತಾರೆ. ಆಮೇಲೆ ತಪಸಃ ಶ್ರುತಸ್ಯ ಅಂತ, ಶ್ರುತ ಅಂದ್ರೆ ಶ್ರವಣ. ಆಮೇಲೆ ಸ್ವಿಷ್ಟಸ್ಯ ಅಂತ, ಸ್ವಿಷ್ಟ ಅಂತಂದ್ರೆ ಯಾಗ ಅಂತ ಅರ್ಥ. ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂತಹ ಯಾಗವನ್ನ ಸ್ವಿಷ್ಟ ಅಂತ ಕರೀತಾರೆ. ಆಮೇಲೆ ಸೂಕ್ತಸ್ಯ ಅಂತಿದೆ, ಸೂಕ್ತ ಅಂದ್ರೆ ಅಧ್ಯಯನ ಅಂತ ಅರ್ಥ. ಆಮೇಲೆ ಬುದ್ಧ ದತ್ತಯೋಹೋ ಅಂತಿದೆ, ಬುದ್ಧ ಅಂತಂದ್ರೆ ಬೋಧನಂ ಜ್ಞಾನ, ಬೋಧನೆ ಮಾಡೋದು, ಮತ್ತೊಬ್ಬರಿಗೆ ಉಪದೇಶ ಮಾಡೋದು ಅಂತ ಅರ್ಥ. ಅಥವಾ ನಾವು ಶ್ರವಣಾದಿಗಳನ್ನ ಮಾಡಿ ತಿಳ್ಕೊಳ್ಳೋದು, ಬೋಧ ಮಾಡೋದು, ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಇವುಗಳನ್ನೆಲ್ಲ ಬುದ್ಧ ಅನ್ನೋ ಶಬ್ದದಿಂದ ಹೇಳ್ತಾರೆ. ಆಮೇಲೆ ದತ್ತ ಅಂದ್ರೆ ದಾನ. ಹೀಗೆ ತಪಸ್ಸಃ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಬುದ್ಧ ದತ್ತಯೋಹ, ಇವುಗಳೆಲ್ಲದರ ಫಲ ಅದು ಭಗವಂತನ ಗುಣಗಳನ್ನ ಕೀರ್ತನೆ ಮಾಡ್ತಕ್ಕಂಥದ್ದು, ತದ್ವಾರ ಅಪರೋಕ್ಷವನ್ನ ಉಂಟು ಮಾಡತಕ್ಕಂಥದ್ದು, ತದ್ವಾರ ಮೋಕ್ಷವನ್ನ ಉಂಟು ಮಾಡ್ತಕ್ಕಂಥದ್ದು ಅಂತ. ಹೀಗೆ ಭಗವಂತನ ಮಹಾತ್ಮ್ಯ ವರ್ಣನೆ ಅಂತನ್ನೋದು ಜಗತ ಶಿವಾಯ, ಜಗತ್ತಿನ ಮಂಗಲಕ್ಕೋಸ್ಕರನೆ, ಲೋಕ ಕಲ್ಯಾಣಕ್ಕೋಸ್ಕರನೆ. ಆ ರೀತಿ ಲೋಕ ಕಲ್ಯಾಣವನ್ನು ಉಂಟು ಮಾಡಬೇಕು ಅಂತಾನೆ ತಾವು ಅವತಾರವನ್ನ ಮಾಡಿದವರು. ಹಾಗಾಗಿ ಅಂತಹ ಭಗವತ್ ಕೀರ್ತನಾನು ವರ್ಣನೆ ಮಾಡ್ತಕ್ಕಂತಹ ಗ್ರಂಥವನ್ನ ತಾವು ರಚನೆ ಮಾಡಿ ಅಂತ ತಾತ್ಪರ್ಯ. ಉತ್ತಮ ಶ್ಲೋಕ ಅಂತಂದ್ರೆ ಕೀರ್ತನ ಅಂತನ. ಉತ್ತಮ ಶ್ಲೋಕರು, ಉತ್ತಮ ಮಹಾಮಹಿಮೆ ಉಳ್ಳವರನ್ನ ಉತ್ತಮ ಶ್ಲೋಕರು ಅಂತ ಕರೀತಾರೆ. ಅಂತಹ ಉತ್ತಮ ಶ್ಲೋಕ ಭಗವಂತ ಮಹಾಮಹಿಮೆ ಉಳ್ಳವನು, ಉತ್ತಮ ಚರಿತ್ರೆ ಉಳ್ಳವನು, ಉತ್ತಮ ಶ್ಲೋಕ ಅವನ ಗುಣ ಅದನ್ನ ವರ್ಣನೆ ಮಾಡೋದು ಅಂತ ಅರ್ಥ. ಸುಮಧ್ವಿಜಯದಲ್ಲೂ ಕೂಡ ಬರುತ್ತಲ್ಲ, ಯದುತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದ, ಅಲ್ಲಿ ಅದು ಉತ್ತಮ ಶ್ಲೋಕ ಶಿಖಾಮಣಿಗಳು. ಉತ್ತಮ ಶ್ಲೋಕ ಶಿಖಾಮಣಿಗಳು ಮಧ್ವಾಚಾರ್ಯರು. ಉತ್ತಮ ಶ್ಲೋಕ ಅಂದ್ರೆ ಉತ್ತಮ ಮಹಿಮೆ ಉಳ್ಳವರು, ಅದರಲ್ಲಿ ಶಿಖಾಮಣಿಗಳಾಗಿರ್ತಕ್ಕಂತಹ ವಾಯುದೇವರ ಮಹಿಮೆಯನ್ನ ನಾನು ಹೇಳ್ತೇನೆ ಅಂತ ಪ್ರಾರಂಭದಲ್ಲಿ ಹೇಳಿ ಮಧ್ವಿಜಯ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಉತ್ತಮ ಶ್ಲೋಕ ಅಂತಂದ್ರೆ ಮಹಾ ಉತ್ತಮವಾದ ಚರಿತ್ರೆ ಉಳ್ಳವರು ಅನ್ನೋದು ತಾತ್ಪರ್ಯ. ಹಾಗಾಗಿ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡೋದು ಅದು ಜಗತ ಶಿವಾಯ, ಜಗತ್ತಿನ ಮಂಗಲಕ್ಕೋಸ್ಕರ ಅಂತ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಜಗತ ಶಿವಾಯ ಪ್ರಜಾತಂ ಅಜಂ ಅಂತ ಅದನ್ನ ಸಮರ್ಥನೆ ಮಾಡಿದ ಹಾಗಾಯ್ತು. ಮುಂದೆ 23ನೇ ಶ್ಲೋಕ. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡೋದೇ ಎಲ್ಲದರ ಫಲ ಅಂತ ಹಿಂದೆ ಹೇಳಿದ್ರು. ಅದು ತಪಸ್ಸು, ಅಧ್ಯಯನ, ಯಾಗ, ದಾನ ಏನು ಮಾಡ್ತೇವೆ ಇದರೆಲ್ಲದರ ಫಲರೂಪವಾಗಿರ್ತಕ್ಕಂಥದ್ದು ಭಗವಂತನ ಲೀಲಾನು ವರ್ಣನೆ. ಉತ್ತಮ ಶ್ಲೋಕ ಗುಣಾನು ವರ್ಣನ. ಈ ಭಗವಂತನ ಗುಣಗಳ ವರ್ಣನೆ ಮಾಡೋದೇನಿದೆ, ಭಗವಂತನ ಮಹಿಮೆಗಳನ್ನ ತಿಳ್ಕೊಳ್ಳೋದು, ಇದು ಮೋಕ್ಷವನ್ನ ತಂದು ಕೊಡ್ತದೆ. ಮೋಕ್ಷ ಸಾಧನೆಗೆ ಸುಲಭವಾದ ಉಪಾಯ ಅಂತಂದ್ರೆ ಅದು ಭಗವಂತನ ಕೀರ್ತನಾನುವರ್ಣನ ಅಂತನ್ನೋ ವಿಷಯದಲ್ಲಿ ನಾನೇ ಸಾಕ್ಷಿಯಾಗಿದ್ದೇನೆ ಅಂತ ಇದ್ದಾರೆ ನಾರದ ಮಹರ್ಷಿಗಳು. ಅದಕ್ಕೆ ದೃಷ್ಟಾಂತ ಕೊಡಬೇಕಲ್ಲ. ಯಾರು ಭಗವಂತನ ಕಥಾಶ್ರವಣ ಮಾಡೋದರಿಂದ ಮೋಕ್ಷವನ್ನು ಪಡೆದಿದ್ದಾರೆ, ಅದು ಮೋಕ್ಷಕ್ಕೆ ಕಾರಣ ಹೇಗಾಗತ್ತೆ ಅಂತನ್ಲಿಕ್ಕೆ ದೃಷ್ಟಾಂತ ಬೇರೆ ಎಲ್ಲೂ ಬೇಕಾಗಿಲ್ಲ, ನನ್ನ ದೃಷ್ಟಾಂತವನ್ನೇ ತಗೊಳ್ಳಿ ಅಂತಾರೆ. ತಮ್ಮ ಚರಿತ್ರೆಯನ್ನ ತಾವು ಹೇಳ್ಕೊಳ್ತಾ ಇದ್ದಾರೆ ನಾರದ ಮಹರ್ಷಿಗಳು. ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದಾರೆ. ಪುರಾ
ಅಹಂ ಪುರಾ ಅತೀತ ಭವೇ ಅಭವ. ಅಂದ್ರೆ ನಾನು ಹಿಂದಿನ ಕಲ್ಪದಲ್ಲಿ, ಪುರಾ ಅಂದ್ರೆ ಇಲ್ಲಿ ಹಿಂದಿನ ಕಲ್ಪ ಅಂತ ಇಟ್ಕೊಳ್ಬೇಕು. ಹಿಂದಿನ ಜನ್ಮ, ಅವರು ಹಿಂದಿನ ಕಲ್ಪ, ಈ ಕಲ್ಪದಲ್ಲಿ ಅವರು ನಾರದ ಮಹರ್ಷಿಗಳಾಗಿದ್ದಾರಲ್ಲ, ನಾನು ಹಿಂದೆ ಒಬ್ಬ ದಾಸಿಯ ಮಗನಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಪುರಾ ಅಹಂ ಅಭವಂ ಏನಾಗಿದ್ದೆ ಅಂತಂದ್ರೆ ದಾಸ್ಯಾಹ ಕಸ್ಯಾಶ್ಚನ ದಾಸ್ಯಾಹ, ಯಾವಳೋ ಒಬ್ಬ ದಾಸಿಯ ಮಗನಾಗಿ ನಾನು ಹುಟ್ಟಿದ್ದೆ ಹಿಂದೆ, ಹಿಂದಿನ ಬ್ರಹ್ಮಕಲ್ಪದಲ್ಲಿ. ಒಬ್ಬ ಮುನಿಗಳ ವೇದವಾದಿನ ಕಸ್ಯಾಶ್ಚನ ದಾಸ್ಯಾಹ, ದಾಸಿ ಅಂದ್ರೆ ಕೆಲಸ ಮಾಡ್ತಕ್ಕಂಥವಳು ಅಂತ ಅರ್ಥ, ಕೆಲಸದವಳು, ಮನೆ ಕೆಲಸದವಳು. ಆ ಮನೆ ಕೆಲಸದವಳು ಯಾರ ಮನೆ ಕೆಲಸ ಮಾಡ್ತಾ ಇದ್ಲು ಅಂದ್ರೆ ವೇದವಾದಿನಾಂ ದಾಸ್ಯಾಹ, ವೇದಜ್ಞರಾಗಿರ್ತಕ್ಕಂತಹ ಬ್ರಾಹ್ಮಣರ ಮನೆಯಲ್ಲಿ ಕೆಲಸದವಳಾಗಿ ನಾನು, ನಮ್ಮ ಅಮ್ಮ ಇದ್ಲು, ಅವಳ ಮಗನಾಗಿ ನಾನು ಹುಟ್ಟಿದ್ದೆ. ನಾನು ಬಾಲ್ಯ ಸಹಜವಾಗಿರ್ತಕ್ಕಂತಹ ಚಾಪಲ್ಯ ನನಗೆ ನಿಜವಾಗ್ಲೂ ಆವಾಗ ಇರ್ಲಿಲ್ಲ. ಎಲ್ಲಾ ಮಕ್ಕಳಿಗೂ ಕೂಡ ಮಕ್ಕಳು ಅಂದ ಮೇಲೆ ಬಾಲ್ಯದಲ್ಲಿ ಸಹಜವಾಗಿ ಮಾಡ್ತಕ್ಕಂತಹ ಕೆಲವು ಆಸೆಗಳು, ಆಟ, ಈ ತರ ಚಾಪಲ್ಯ ಇದ್ದೇ ಇರ್ತದೆ. ಆದ್ರೆ ನನಗದಿರ್ಲಿಲ್ಲ. ಆ ಜ್ಞಾನಿಗಳು, ನಮ್ಮ ಅಮ್ಮ ಎಲ್ಲ ಋಷಿಮುನಿಗಳ ಮನೆಗಳಲ್ಲಿ ಅಂಥ ಕಡೆಗೆ ಅವಳು ಕೆಲಸವನ್ನ ಮಾಡ್ತಾ ಇದ್ಲು. ಆ ಜ್ಞಾನಿಗಳ ಎಲ್ಲಾ ಜ್ಞಾನಿಗಳು ಕೂಡ ಸೇರಿ ಒಂದು ಕಡೆಗೆ ಚಾತುರ್ಮಾಸ ವ್ರತವನ್ನ ಸಂಕಲ್ಪ ಮಾಡಿದ್ರು. ಹಾಗಾಗಿ 4 ತಿಂಗಳುಗಳ ಕಾಲ ಒಂದೇ ಕಡೆಯಲ್ಲಿ ಎಲ್ಲ ಋಷಿಮುನಿಗಳ ಸಂಪರ್ಕ ಆಗ ನನಗೆ ಕೇವಲ 5 ವರ್ಷ, ಕೇವಲ 5 ವರ್ಷದ ಬಾಲಕನಾಗಿದ್ದಾಗ ಆ ಋಷಿಮುನಿಗಳ ಚಾಕರಿಯನ್ನ ಮಾಡತಕ್ಕಂತಹ ಒಂದು ಕೆಲಸ ನನಗೆ ಬಂತು. ದಾಸಿಯ ಮಗನಾಗಿ ನಾನು ಕೂಡ ಅಲ್ಲೇ ಇದ್ದೆ. ಹಾಗಾಗಿ ಆ ಎಲ್ಲ ವೇದವಾದಿಗಳಾದ ಋಷಿಮುನಿಗಳ ಚಾತುರ್ಮಾಸ ಕಾಲದಲ್ಲಿ ಅವರ ಸೇವೆಯನ್ನ ಮಾಡ್ತಕ್ಕಂತಹ, ಅವರ ಸಂಪರ್ಕದಲ್ಲಿ ಇರುವ ಭಾಗ್ಯ ನನಗೆ ಸಿಕ್ಕಿತ್ತು ಅಂತ ತಮ್ಮ ಕಥೆಯನ್ನ ನಾರದರು ಹೇಳ್ತಾ ಇದ್ದಾರೆ. ಇದಕ್ಕೂ ಹಿಂದೆ ಅವರು ಒಬ್ಬ ಗಂಧರ್ವ ರಾಜನಾಗಿ ಹುಟ್ಟಿದ್ರಂತೆ. ಅವರ ಹಿಂದಿನ ಕಥೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರ್ತದೆ. ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಇನ್ನೂ ಹಿಂದಿನ ಕಥೆಯನ್ನ ಹೇಳ್ತಾರೆ. ಈಗ ಇಲ್ಲಿ ಅವರು ದಾಸಿಯ ಮಗನಾಗಿ ಇದ್ದೆ ಅಂತ ನಾರದರು ಕಥೆಯನ್ನ ತಾವು ಹೇಳ್ತಾ ಇದ್ದಾರೆ. ದಾಸಿಯ ಮಗನಾಗಲಿಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕಥೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿದೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ದಾಸಿ ಮಗನಾಗಿ ಹುಟ್ಟೋದಕ್ಕಿಂತ ಮುಂಚೆ ಇನ್ನೂ ಅದರ ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವ ರಾಜನಾಗಿದ್ರಂತವ್ರು. ಒಬ್ಬ ಗಂಧರ್ವ ರಾಜ ಪುಷ್ಕರದಲ್ಲಿ ತಪಸ್ಸು ಮಾಡಿ ರುದ್ರದೇವರಿಂದ ಸಂತಾನ ಭಾಗ್ಯವನ್ನ ಪಡೆದ. ಆ ಮಗ, ಹುಟ್ಟಿರ್ತಕ್ಕಂಥ ಮಗ ಪರಮ ವೈಷ್ಣವನಾಗಿದ್ದ. ಹರಿಭಕ್ತಿಂ ಹರೇರ್ದಾಸ್ಯಂ ಪುತ್ರಂ ಪರಮ ವೈಷ್ಣವಂ ಅಂತ ಬ್ರಹ್ಮವೈವರ್ತ ಪುರಾಣ ವರ್ಣನೆ ಮಾಡ್ತದೆ. ರುದ್ರದೇವರ ವರದಿಂದ ನಾರದರೆ ಗಂಧರ್ವರಾಜನ ಮಗನಾಗಿ ಹುಟ್ಟಿದ್ರು ಆ ಹಿಂದೆ, ಆ ಜನ್ಮದಲ್ಲಿ. ಆ ಗಂಧರ್ವರಾಜನ ಮಗನಿಗೆ ವಸಿಷ್ಠ ಋಷಿಗಳೇ ನಾಮಕರಣವನ್ನ ಮಾಡಿದ್ದಾರೆ. ಉಪಬರ್ಹಣ ಅಂತ ನಾಮಕರಣ ಮಾಡಿದ್ದರಂತೆ. ಉಪಬರ್ಹಣ ಅಂತ ಒಬ್ಬ ಗಂಧರ್ವನಾಗಿ ಬೆಳಿತಾ ಇದ್ದಾರೆ. ಉಪಬರ್ಹಣ ಅನ್ನೋ ಶಬ್ದಕ್ಕೆ ಪೂಜ್ಯರಾಗಿರ್ತಕ್ಕಂಥವರಲ್ಲೇ ಶ್ರೇಷ್ಠರು ಅಂತ ಅರ್ಥ. ಪೂಜ್ಯರಾದವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಅನ್ನೋದು ಉಪಬರ್ಹಣ ಅನ್ನೋ ಶಬ್ದದ ಅರ್ಥ.
ಪೂಜ್ಯಾನಾಂ ಅಧಿಕೋ ಬಾಲಃ ತೇನೋ ಉಪಬರ್ಹಣಾಭಿದಃ ಅಂತ ಉಪಬರ್ಹಣ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಕೂಡ ಆ ಪುರಾಣವೇ ನಮಗೆ ವರ್ಣನೆ ಮಾಡ್ತಿದೆ. ಉಪ ಅಂದ್ರೆ ಹೆಚ್ಚು, ಮೇಲಿಂದು, ಅಧಿಕ ಅಂತ ಅರ್ಥ. ಬರ್ಹಣ ಅಂದ್ರೆ ಬರ್ಹ ಪೂಜಾಯಾಮ್ ಅಂತ ಒಂದು ಧಾತು. ಹಾಗಾಗಿ ಪೂಜ್ಯತೆಯಲ್ಲಿ ಉಪ ಅಧಿಕರಾಗಿರ್ತಕ್ಕಂಥವ್ರು ಅಂದ್ರೆ ಶ್ರೇಷ್ಠ ಪೂಜ್ಯತೆ ಉಳ್ಳವರು, ಅಧಿಕವಾದ ಪೂಜ್ಯತೆ ಉಳ್ಳವರು ಅನ್ನೋದು ಉಪಬರ್ಹಣ ಅನ್ನೋ ಶಬ್ದಕ್ಕೆ ಅರ್ಥ. ಗಂಧರ್ವ ರಾಜಕುಮಾರನಾಗಿ ಇರ್ತಕ್ಕಂತಹ ಈ ನಾರದರು ಅಂದ್ರೆ ಹಿಂದಿನ ಜನ್ಮದ ನಾರದರು ಕ್ರಮೇಣ ಯೌವನ ಭರಿತರಾಗ್ತಾರೆ. ಯೌವನ ಬಂದಾಗ ನಾರದರ ಸೌಂದರ್ಯ ಅದು ಅದ್ಭುತವಾದ ಸೌಂದರ್ಯ. ಗಂಧರ್ವರು ಅವರು ಮೊದಲೇ ಸುಂದರರು, ಅದರಲ್ಲೂ ಅದ್ಭುತವಾದ ಸೌಂದರ್ಯ ಇತ್ತಂತೆ ಈ ಬಾಲಕನಿಗೆ. ಎಲ್ಲ ಗಂಧರ್ವರ ಪತ್ನಿಯರೇನಿದ್ದಾರೆ ಅವರೆಲ್ಲ ಇವರನ್ನು ನೋಡಿ ಮೋಹಗೊಂಡು ಬಿಟ್ಟಿದ್ರು. ಅಂಥ ಸುಂದರವಾದ ಯೌವನ ಸೌಂದರ್ಯ. ಹಾಗಾಗಿ ಆ ಪತ್ನಿಯರು ಇವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಗಂಧರ್ವ ಪತ್ನಿಯರು ತಾವು ಪ್ರಾಣತ್ಯಾಗ ಮಾಡಿ ಚಿತ್ರರಥನ 50 ಮಂದಿ ಮಕ್ಕಳಾಗಿ ಹುಟ್ಟಿದ್ದಾರೆ. ಚಿತ್ರರಥ ಅಂತ ಅವನು ಒಬ್ಬ ಗಂಧರ್ವ, ಶ್ರೇಷ್ಠ ಗಂಧರ್ವನಲ್ಲಿ ಒಬ್ಬ ಚಿತ್ರರಥ ಅಂತ ರಾಜ. ಆ ಚಿತ್ರರಥನಿಗೆ ಮಕ್ಕಳಾಗಿ 50 ಜನ ಮಕ್ಕಳಾಗಿ ಹುಟ್ಟಿದ್ರಂತೆ ಆ ಗಂಧರ್ವರ ಪತ್ನಿಯರು. ಹಾಗಾಗಿ ಅವರೆಲ್ಲ ಚಿತ್ರರಥನ ಮಕ್ಕಳಾಗಿ ಹುಟ್ಟಲಿಕ್ಕೆ ಕಾರಣ ಈ ಸುಂದರನಾದ ಇವನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ, ಉಪಬರ್ಹಣನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಆ ತಮ್ಮ ಇಚ್ಛೆಯನ್ನ ಪೂರೈಸಲಿಕ್ಕೆ ಅವರು ಚಿತ್ರರಥನ ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ನಾರದರನ್ನೇ ಮದುವೆ ಮಾಡ್ಕೊಂಡ್ರು. ಮದುವೆ ಮಾಡಿಕೊಂಡು ಬಹಳ ಕಾಲ ಸುಖದಿಂದ ಇದ್ರು. ಆವಾಗ ಈ ನಾರದರಿಗೆ ಒಂದು ಸಲ ಬ್ರಹ್ಮದೇವರ ಸಭೆಯಲ್ಲಿ ಹಾಡ್ತಕ್ಕಂತಹ ಒಂದು ಕರೆ ಬಂತು. ಇವರೆಲ್ಲ ಗಂಧರ್ವರು ಹಾಡು ಹೇಳ್ತಕ್ಕಂಥವ್ರು. ದೊಡ್ಡ ದೊಡ್ಡ ಸಭೆಗಳು ನಡೆದಾಗ ಅವರನ್ನೆಲ್ಲ ಅಲ್ಲಿಗೆ ಕರಿತಾ ಇದ್ರು ಹಾಡು ಹೇಳಲಿಕ್ಕೆ. ಒಂದು ಸಲ ಬ್ರಹ್ಮದೇವರ ಸಭೆಗೆ ಹಾಡು ಹೇಳುವ ಸಂದರ್ಭ, ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಂಧರ್ವರು ಹಾಡು ಹೇಳುವಾಗ ಎಲ್ಲ ಅಪ್ಸರೆಯರೆಲ್ಲ ನರ್ತನ ಮಾಡ್ತಾರೆ. ಹಾಗೆ ರಂಭೆ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆ ರಂಭೆ ನರ್ತನ ಮಾಡುವಾಗ ಆ ಕಾಲದಲ್ಲಿ ರಂಭೆಯ ಸ್ತನಗಳನ್ನ ನೋಡಿ ಇವರ ಶಕ್ತಿ ಪಾತ ಆಗಿ ಹೋಯ್ತು. ಸಂಗೀತ ಗಾನ ಮಾಡ್ತಾ ಇದ್ರು, ಸಂಗೀತ ಗಾನವನ್ನ ನಿಲ್ಲಿಸಿ ಬಿಟ್ಟಿದ್ದಾರೆ. ಆ ರಂಭೆಯನ್ನ ನೋಡಿ ಮೂರ್ಛೆ ಹೋಗಿಬಿಟ್ಟಿದ್ದಾರೆ. ಇದು ಸಭೆಯಲ್ಲಿ ಈ ತರ ಮಾಡಬಾರದು. ಗಂಧರ್ವರಿಗೆ, ಅಪ್ಸರೆಯರಿಗೆ ಅವರಿಗೆ ನಿಯತ ಪತಿ ಪತ್ನಿಯರು ಇರೋದಿಲ್ಲ ನಿಜ. ಮತ್ತೆ ಇದು ಸಭಾ ಒಂದು ನಿಯಮ, ಸಭಾದಲ್ಲಿ ಹೇಗೆ ನಡ್ಕೊಳ್ಬೇಕೋ ಹಾಗೆ ಇರಬೇಕಾಗಿತ್ತು. ಆದರೆ ಸಭಾ ನಿಯಮವನ್ನ ಮೀರಿದ್ರು. ಸಭಾ ನಿಯಮವನ್ನ ಮೀರಿ ಈ ರೀತಿ ಶಕ್ತಿಪಾತವನ್ನ ಮಾಡ್ಕೊಂಡಿದ್ರಿಂದ ಸಂಗೀತವನ್ನು ನಿಲ್ಲಿಸಿ ಮೂರ್ಛೆ ಹೋಗುವಷ್ಟು ಆ ರಂಭೆಯನ್ನ ನೋಡಿ ತಾವು ಆದಿದ್ದರಿಂದ ಬ್ರಹ್ಮದೇವರಿಗೆ ಇದು ಗೊತ್ತಾಗಿ ಶಾಪವನ್ನ ಕೊಡ್ತಾ ಇದ್ದಾರೆ. ಈ ಸಭಾ ನಿಯಮವನ್ನ ಮೀರಿದ್ದ ಕಾರಣಕ್ಕೋಸ್ಕರ ಬ್ರಹ್ಮದೇವರು ಶಾಪ ಕೊಟ್ರು. ಏನು ಶಾಪ ಅಂದ್ರೆ, ಈ ಗಂಧರ್ವನಿಗೆ ಅಂದ್ರೆ ಉಪಬರ್ಹಣ ಅನ್ನೋ ಗಂಧರ್ವ, ನಾರದರ ಹಿಂದಿನ ಜನ್ಮ, ನೀನು ಬಹಳ ಸುಂದರನಾಗಿದ್ದಿ ಅನ್ನೋ ಅಹಂಕಾರ ನಿನಗೆ. ಹಾಗಾಗಿ ಈ ಒಂದು ಸೌಂದರ್ಯದ ಅಹಂಕಾರದಿಂದ ನೀನು ಯಾರ್ಯಾರೋ ಸ್ತ್ರೀಯರನ್ನೆಲ್ಲ ನೀನು ಕಾಮಿಸ್ತಾ ಇದ್ದಿ. ಇದಕ್ಕೆ ಕಾರಣ ನಿನ್ನ ಸುಂದರವಾದ ದೇಹ, ಸುಂದರವಾದ ಈ ಗಂಧರ್ವ ದೇಹ ಕಾರಣ ನಿನಗೆ. ಇಂಥ ಒಂದು ಅಹಂಕಾರ ಬರ್ಲಿಕ್ಕೆ ನಿನಗೆ ಇದು ಕಾರಣ. ಹಾಗಾಗಿ ಈ ದೇಹವನ್ನು ನೀನು ತ್ಯಾಗ ಮಾಡಿಬಿಡು. ಈ ದೇಹ ನಿನಗೆ ಹೋಗಿ ನೀನು ಒಂದು ಶೂದ್ರ ಯೋನಿಯಲ್ಲಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಶೂದ್ರ ಸ್ತ್ರೀಯಲ್ಲಿ ನೀನು ಹುಟ್ಟು, ಶೂದ್ರ ಯೋನಿಯಲ್ಲಿ ನೀನು ಹುಟ್ಟು ಅಂತ ಹೇಳಿದ ಬ್ರಹ್ಮದೇವರೇ ಅದಕ್ಕೆ ಮತ್ತೆ ಪ್ರತಿಶಾಪವನ್ನ ಅಂದ್ರೆ ಅದಕ್ಕೆ ಉದ್ಧಾರವನ್ನು ಕೂಡ ಅವರೇ ಹೇಳ್ತಾರೆ. ಮುಂದೆ ವೈಷ್ಣವರ ಸಂಪರ್ಕ ನಿನಗೆ ಆಗ್ತದೆ. ಜ್ಞಾನಿಗಳ ಸಂಪರ್ಕದಿಂದ ನೀನು ಆಮೇಲೆ
ನನ್ನ ಮಗನಾಗಿ ಹುಟ್ಟಿದಿ ಅಂತ ತಾವೇ ಹೇಳುತ್ತಾರೆ. ವ್ರಜತ್ವಂ ಶೂದ್ರಯೋನಿಂಚ ಗಾಂಧರ್ವೀಂ ತನುಮುತ್ಸೃಜ ಕಾಲೇ ವೈಷ್ಣವ ಸಂಸರ್ಗಾತ್ ಮತ್ಪುತ್ರತ್ವಂ ಭವಿಷ್ಯಸಿ ಅಂತ ಇದು ಬ್ರಹ್ಮವೈವರ್ತ ಪುರಾಣದ ವಾಕ್ಯ. ಮುಂದೆ ಕಾಲೇ ಅಂದ್ರೆ ಸ್ವಲ್ಪ ಸಮಯದ ನಂತರ ನೀನು ವೈಷ್ಣವರ ಸಂಪರ್ಕದಿಂದ ನನ್ನ ಮಗನಾಗಿ ಹುಟ್ಟಿದಿ ಅಂತ. ಹೀಗೆ ಅವರು ಶೂದ್ರರಾಗಿ ಹುಟ್ಟಬೇಕಾಯ್ತು. ಒಬ್ಬ ಗಂಧರ್ವ ಕುಮಾರನಾದ ಉಪಬರ್ಹಣ ತನ್ನ ಒಂದು ಸೌಂದರ್ಯದ ಮದದಿಂದ ತಾನು ಬ್ರಹ್ಮದೇವರ ಸಭೆಯಲ್ಲಿ ಶಕ್ತಿಪಾತವನ್ನು ಮಾಡಿಕೊಂಡದ್ರಿಂದ ಬ್ರಹ್ಮದೇವರ ಶಾಪಕ್ಕೆ ಒಳಗಾಗಿ ಶೂದ್ರ ಸ್ತ್ರೀಯಲ್ಲಿ ಹುಟ್ಟತಕ್ಕಂತ ಪ್ರಸಂಗ ಬಂತು. ಹಾಗಾಗಿ ಮುಂದೆ ಅಂದ್ರೆ ಅದರ ಮುಂದಿನ ಜನ್ಮ ಕನ್ಯಾಕುಬ್ಜ ಅಂತ ಒಂದು ಊರು. ಆ ಕನ್ಯಾಕುಬ್ಜ ಎಂಬತಕ್ಕಂತಹ ಊರಿನಲ್ಲಿ ದ್ರುಮಿಲ ಅಂತ ಒಬ್ಬ ಇದ್ದ. ಆ ದ್ರುಮಿಲನ ಹೆಂಡತಿ ಕಲಾವತಿ ಅಂತ. ಈ ಕಲಾವತಿ ಅಂತ ಅನ್ನೋಳು ವೃಷಳಿಯಾಗಿದ್ಲು. ಅವಳಿಗೆ ಮಕ್ಕಳಿರ್ಲಿಲ್ಲ, ವಂಜೆಯಾಗಿದ್ಲು. ಅವಳೇನು ಮಾಡಿದ್ಲು, ನಿಯೋಗ ಪದ್ಧತಿಯಿಂದ ಮಗನನ್ನ ಪಡಿಬೇಕು ಅಂತ ಅವಳು, ಇದಕ್ಕೆ ಗಂಡನ ಅನುಮತಿ ಬೇಕು. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿಬೇಕು, ಗಂಡನ ಅನುಮತಿಯನ್ನ ಪಡೆದ್ಲು. ಸರಿ ಅಂತ ಅವಳು ಹೊರಟಿದ್ದಾಳೆ. ನಿಯೋಗ ಪದ್ಧತಿಯಿಂದ ನಾನು ಮಗನನ್ನ ಪಡಿತೇನೆ ಅಂತ ಆ ಕಲಾವತಿ ಎಂಬತಕ್ಕಂತ ಒಬ್ಬ ವೃಷಲಿ ಮುಂದೆ ಹೋಗಿದ್ದಾಳೆ. ಕಾಡಿಗೆ ಹೋದ್ಲು. ಕಾಡಿನಲ್ಲಿ ಕೃಷ್ಣ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಕಶ್ಯಪನ ಮಗ, ಅವರ ಹೆಸರು ನಾರದ ಅಂತ. ಕಶ್ಯಪನ ವೃಷಲಿ ಅಂತಂದ್ರೆ ಈಗ ಸ್ತ್ರೀಯರಿಗೆ ಅವರು ಕನ್ಯೆ ಇರುವಾಗಲೇನೆ ಅವರಿಗೆ ಮದುವೆಯನ್ನ ಮಾಡಬೇಕು. ಅವರಿಗೆ ಕನ್ಯಾತ್ವ ಹೋಯ್ತು ಅಂತಂದ್ರೆ ಅಂದ್ರೆ ಋತುಮತಿ ಆಗೋದಕ್ಕಿಂತ ಮುಂಚೆನೆ ಸ್ತ್ರೀಯರು ಮದುವೆಯನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಕನ್ಯಾ ವಿವಾಹ ಅಂತ ಕರೀತಾರೆ. ಒಂದು ವೇಳೆ ಋತುಮತಿ ಆಗೋದರ ಒಳಗೆ ಮದುವೆ ಆಗಲಿಲ್ಲ, ಅಷ್ಟರೊಳಗೆ ಅವರು ಋತುಮತಿಗಳಾಗಿಬಿಟ್ರು ಅಂದ್ರೆ ಅವರಿಗೆ ವೃಷಲಿತ್ವ ಬರ್ತದೆ. ಅವಳನ್ನ ವೃಷಲಿ ಅಂತ ಕರೀತಾರೆ. ಅವಳು ದೊಡ್ಡವಳಾಗಿರ್ತಾಳೆ, ಋತುಮತಿ ಆಗಿರ್ತಾಳೆ, ಆದ್ರೆ ಮದ್ವೆ ಆಗಿರೋದಿಲ್ಲ. ಅಂಥವಳನ್ನ ವೃಷಲಿ ಅಂತ ಕರೀತಾರೆ. ಅಂಥವಳನ್ನ ಮದ್ವೆ ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಅಂಥವಳನ್ನ ಮದ್ವೆ ಮಾಡ್ಕೊಂಡೆ ವೃಷಲೀಪತಿತ್ವ ಅಂತ ಅನ್ನೋದು ಒಂದು ದೋಷ. ಪುರುಷರಿಗೆ ವೃಷಲೀಪತಿತ್ವ ಅಂತ ಅನ್ನೋ ದೋಷ ಬರ್ತದೆ. ಹಾಗಾಗಿ ಯಾವಾಗಲೂ ಕೂಡ ಮದ್ವೆ ಮಾಡ್ಕೊಳ್ಬೇಕಾಗಿದ್ರೆ ಕನ್ಯೆಯನ್ನ ಮದ್ವೆ ಮಾಡ್ಕೊಳ್ಬೇಕು. ಅವಳಿನ್ನೂ ದೊಡ್ಡವಳಾಗಿರ್ಬಾರ್ದು. ಮದ್ವೆ ಆಗೋದಕ್ಕಿಂತ ಮುಂಚೆ ಅವಳು ದೊಡ್ಡವಳಾಗಿಬಿಟ್ಲು, ಋತುಮತಿ ಆಗಿಬಿಟ್ಲು ಅಂದ್ರೆ ಅವಳಿಗೆ ವೃಷಲಿತ್ವ ಬರ್ತದೆ. ಹಾಗೆ ಇವಳು ಕಲಾವತಿ ಅಂತನ್ನೋಳು ವೃಷಲಿ ಆಗಿದ್ಲು. ಅಂತಹ ವೃಷಲಿಯನ್ನೇ ದ್ರುಮಿಲ ಅಂತಂಬತಕ್ಕಂಥವನು ಮದುವೆ ಮಾಡ್ಕೊಂಡಿದ್ದ. ಆದರೂ ಅವಳಿಗೆ ಮಕ್ಕಳಾಗಿರ್ಲಿಲ್ಲ. ಮಕ್ಕಳಾಗಿಲ್ಲ ಅಂತ ಹೇಳಿ ಬೇರೆಯವರಿಂದ ಮಕ್ಕಳನ್ನ ಸಂಪಾದನೆ ಮಾಡೋದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ. ಈ ನಿಯೋಗ ಪದ್ಧತಿಯಿಂದಲೇ ಕುಂತಿದೇವಿ 5 ಮಕ್ಕಳನ್ನ ಪಡ್ಕೊಂಡದ್ದು. ಕುಂತಿದೇವಿಯ ಗಂಡ ಪಾಂಡು ಮಹಾರಾಜ. ಪಾಂಡು ಮಹಾರಾಜನಿಂದ ಕುಂತಿದೇವಿಗೆ ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಮಕ್ಕಳಾಗುವ ಸಂದರ್ಭನೂ ಇರಲಿಲ್ಲ. ಆ ಸಮಯದಲ್ಲಿ ಪಾಂಡುರಾಜನ ಅಪ್ಪಣೆಯನ್ನ ಪಡೆದು ಅವಳು ಬೇರೆಯವರಿಂದ ಮಕ್ಕಳನ್ನ ಪಡೆಯೋದೇನಿದೆ ಇದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ. ಆ ತರ ಅವಳು 5 ಮಕ್ಕಳನ್ನ ಅಂದ್ರೆ 3 ಮಕ್ಕಳನ್ನ ಕುಂತಿದೇವಿ ಪಡಿತಾಳೆ, 2 ಮಾದ್ರಿ ದೇವಿ ಪಡಿತಾಳೆ. ಅವರೇ ಪಾಂಡವರು. ಇದು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿತಕ್ಕಂತಹ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ಇತ್ತು. ಆ ರೀತಿ ತನ್ನ ಗಂಡನ ಅಪ್ಪಣೆಯನ್ನ ಪಡೆದೆ ನಿಯೋಗ ಪದ್ಧತಿಯಿಂದ ಮಗುವನ್ನ ಪಡಿಬೇಕು ಅಂತ ಇವಳು ಕಾಡಿಗೆ ಬಂದಿದ್ದಾಳೆ. ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದ ನಾರದ ಎಂಬತಕ್ಕಂತಹ ಒಬ್ಬ ಕಶ್ಯಪನ ಮಗ. ಕೃಷ್ಣನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಂತ. ಅವನ ಹೆಸರು ನಾರದ ಅಂತ. ಕಶ್ಯಪನ ಮಗ ಅವನು. ಅವನಿಗೆ ನಾರದ ಅಂತ ಯಾಕೆ ಹೆಸರಿತ್ತು ಅಂದ್ರೆ
ಆ ನರ ಅಂತ ಒಬ್ಬ ಋಷಿ, ಧರ್ಮಪುತ್ರ. ಆ ನರ ಎಂಬತಕ್ಕಂತಹ ಋಷಿಯಿಂದ ಕಶ್ಯಪ ಎಂಬ ಬ್ರಾಹ್ಮಣನಿಗೆ ಈ ಮಗ ಸಿಕ್ಕಿದ್ದ. ಕಶ್ಯಪನೆಂಬ ಬ್ರಾಹ್ಮಣನಿಗೆ ಕೊಟ್ಟವನು, ನರನಿಂದ ಕೊಟ್ಟವನು, ಆದ್ರಿಂದ ನಾರದ ಅಂತ ಅವನಿಗೆ ಹೆಸರಿತ್ತಂತೆ. ನಾರದ ಅಂದ್ರೆ ನರನಿಂದ ಕೊಡಲ್ಪಟ್ಟವನು ಅಂತ ಅರ್ಥ. ಅಲ್ಲಿ ನರ ಅಂದ್ರೆ ಧರ್ಮಪುತ್ರನಾದ ನರ ಏನಿದ್ದಾನೆ, ಆ ನರನೆಂಬ ಋಷಿಯಿಂದ ಈ ಕಶ್ಯಪ ಎಂಬ ಬ್ರಾಹ್ಮಣನಿಗೆ ಕೊಡಲ್ಪಟ್ಟ ಮಗ, ಆದ್ರಿಂದ ಅವನಿಗೆ ನಾರದ ಅಂತ. ಅಂತಹ ನಾರದ ಎಂಬ ಮುನಿ ಕೃಷ್ಣದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ. ಅಂತಹ ನಾರದ ಮುನಿಯನ್ನ ನೋಡಿದ್ಲು ಈ ವೃಷಲಿ ಕಲಾವತಿ. ನೋಡಿ ಆ ನಾರದ ಮುನಿಯ ಮೇಲೆ ಇವಳಿಗೆ ಆಸೆ ಆಗ್ತದೆ. ಕಾಮ ಪೀಡಿತಳಾಗಿ ಆ ನಾರದ ಮುನಿಯನ್ನ ನೋಡ್ತಾ ಇದ್ದಾಳೆ. ಅವಳನ್ನ ಈ ಋಷಿ ನೋಡಿದ. ಯಾರು ನೀನು ಅಂತ ಕೇಳಿದ. ಆ ಋಷಿ ತಪಸ್ಸು ಮಾಡ್ತಾ ಇದ್ದಿದ್ರಿಂದ ಅವನಿಗೆ ಗೊತ್ತಾಯ್ತು, ನನ್ನ ಮೇಲೆ ಇವಳು ಕಾಮ ಪೀಡಿತಳಾಗಿದ್ದಾಳೆ ಅಂತ ಗೊತ್ತಾಯ್ತು ನಾರದ ಮುನಿಗೆ. ಗೊತ್ತಾಗಿ ನೀನು ಯಾರು ಅಂತ ಕೇಳಿದ. ನಾನು ವೃಷಲಿ, ನನಗೆ ಮಕ್ಕಳಿಲ್ಲ, ನನಗೆ ಸಂತಾನ ಇಚ್ಛೆಯಿಂದ ನನ್ನ ಗಂಡನ ಅನುಮತಿಯನ್ನ ಪಡೆದು ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಅವಳು ಹೇಳಿದ್ಳು. ಆ ಮಾತನ್ನ ಕೇಳಿದ ಕೂಡಲೇ ಅವನಿಗೆ ಕೋಪ ಬಂತಂತೆ. ಆ ಋಷಿಗೆ ಕೋಪ ಬಂದು ನೀನು ಅವನೇ ಶಾಪ ಕೊಡ್ತಾನೆ. ಅವನ ಹತ್ರ ಬಂದು ಇವಳು, ನಿನ್ನಿಂದ ನಾನು ಮಗನನ್ನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೋಗಿ ಆ ಋಷಿ ಹತ್ರ ಹೇಳಿದಾಗ ಅವನೇ ಶಾಪ ಕೊಡ್ತಾನೆ. ನೀನು ಪುನಃ ನಿನ್ನ ಪತಿ ದ್ರುಮಲ ಏನಿದ್ದಾನಲ್ಲ, ಆ ದ್ರುಮಲನಿಂದ ಭೋಗಾರ್ಹಳಲ್ಲ ನೀನು, ಅವನು ನಿನ್ನನ್ನು ಬಿಟ್ಬಿಡ್ತಾನೆ ಅಂತ ಶಾಪ ಕೊಡ್ತಾನೆ. ಅಂದ್ರೆ ಈಗ ನೀನೇನು ಈ ರೀತಿ ನನ್ನ ಮೇಲೆ ನನ್ನನ್ನ ಕಾಮಿಸಿ ನೀನು ಬಂದಿದೆಯಲ್ಲ, ಇನ್ನು ಮುಂದೆ ನಿನ್ನ ಗಂಡ ಸ್ವೀಕಾರ ಮಾಡೋದಿಲ್ಲ, ನಿನ್ನನ್ನು ಅವನು ಬಿಟ್ಟೇ ಬಿಡ್ತಾನೆ ಅಂತ ಶಾಪ ಕೊಟ್ಟಾಗ ಹೆದರಿ ಬಿಡ್ತಾಳವಳು. ಭಯದಿಂದ ಗಂಟ್ಲೆಲ್ಲ ಒಣಗಿ ಹೋಗ್ತದೆ. ಅಲ್ಲೇ ನಿಂತಿರ್ತಾಳೆ. ಅದೇ ಸಮಯದಲ್ಲಿ ಮೇನಕೆ ಅದೇ ಮಾರ್ಗದಲ್ಲಿ ಬಂದ್ಲು. ಅಪ್ಸರೆ ಮೇನಕೆ ಎಂಬತಕ್ಕಂಥವಳು, ಅವಳು ಅದೇ ದಾರಿಯಲ್ಲಿ ಬಂದ್ಲು. ಅವಳನ್ನ ನೋಡಿದ ಈ ಋಷಿ, ಅವಳನ್ನ ನೋಡಿದ ತಕ್ಷಣದಲ್ಲಿ ಆ ಋಷಿಯ ವೀರ್ಯಪಾತ ಆಗಿಬಿಡ್ತದೆ. ತಕ್ಷಣ ಋತುಸ್ನಾತಳಾಗಿರ್ತಕ್ಕಂಥ ಈ ಋಷಲಿ ಅದನ್ನ ಸ್ವೀಕಾರ ಮಾಡ್ತಾಳೆ. ಮೇನಕೆಯನ್ನ ನೋಡಿ ಮೇನಕೆಯನ್ನ ನೋಡಿ ಪತನವಾದ ವೀರ್ಯವನ್ನ ಈ ಅಲ್ಲೇ ಪಕ್ಕದಲ್ಲಿ ಈ ವೃಷಲಿ ಏನು ಅದಕ್ಕೋಸ್ಕರ ಕಾಯ್ತಾ ಇದ್ಲು, ಅದನ್ನ ಅವಳು ತಾನು ಸ್ವೀಕಾರ ಮಾಡಿದ್ಲು. ನಂತರ ತನ್ನ ಕಾರ್ಯಸಿದ್ಧಿಗೋಸ್ಕರ ಆ ಋಷಿಯನ್ನ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ರೀತಿ ಆ ಋಷಿಯಿಂದ ತಾನು ತನ್ನ ಮನಸ್ಸಿನಲ್ಲಿರ್ತಕ್ಕಂತಹದ್ದನ್ನ ನೆರವೇರಿಸಿಕೊಂಡು ಸಂತೋಷದಿಂದ ಬಂದು ತನ್ನ ಗಂಡನಿಗೆ ಎಲ್ಲ ವಿಷಯವನ್ನ ತಿಳಿಸ್ತಾಳೆ, ದ್ರುಮಿಲನಿಗೆ. ಆ ದ್ರುಮಿಲ ತನ್ನ ಪತ್ನಿಯನ್ನು ಕುರಿತು ಹೇಳ್ತಾನೆ, ನೀನು ಒಳ್ಳೆ ಪುಣ್ಯವಂತಳು, ಆ ಬ್ರಾಹ್ಮಣನ ಶಕ್ತಿ ನಿನ್ನ ಗರ್ಭದಲ್ಲಿ ಇದೆ ಅಂದ ಮೇಲೆ ನಿನ್ನ ಮಗು ನಿಜವಾಗಲೂ ಮಹಾವೈಷ್ಣವವಾದ ಮಗುವೇ ಹುಟ್ಟುತ್ತದೆ ಅಂತ ಆ ದ್ರುಮಿಲ ಹೇಳ್ತಾನೆ ಇವಳಿಗೆ, ಕಲಾವತಿಗೆ. ವಿಪ್ರಸ್ಯ ವೀರ್ಯಂ ತ್ವದ್ಗರ್ಭೆ ವೈಷ್ಣವಸ್ಯ ಮಹಾತ್ಮನಃ ಅಂತ. ಉತ್ತಮ ಬ್ರಾಹ್ಮಣ ಋಷಿ ಅವನು, ನಾರದ ಎಂಬತಕ್ಕಂತಹ ಋಷಿ, ಅವನ ವೀರ್ಯ ನಿನ್ನ ಗರ್ಭದಲ್ಲಿದೆ ಅಂದ ಮೇಲೆ ನಿನಗೆ ನಿಜವಾಗ್ಲೂ ಒಳ್ಳೆ ಮಗ, ವೈಷ್ಣವ ಮಗ ಹುಟ್ಟುತ್ತಾನೆ. ವೈಷ್ಣವೋ ಭವಿತಾ ಬಾಲಃ ತ್ವಂಚ ಭಾಗ್ಯವತಿ ಸತಿ ಅಂತ ಆ ತನ್ನ ಹೆಂಡತಿಯನ್ನ ಚೆನ್ನಾಗಿ ಹೊಗಳ್ತಾನೆ. ನೀನ್ ನಿಜವಾಗ್ಲೂ ಪುಣ್ಯವತಿ, ಭಾಗ್ಯವತಿ, ನೀನು ಒಳ್ಳೆ ವೈಷ್ಣವ ಮಗ ನಿನಗೆ ಹುಟ್ಟುತ್ತಾನೆ ಅಂತ ತನ್ನ ಗಂಡನಿಂದ ಅವಳು ಹೊಗಳಿಸ್ಕೊತಾಳೆ. ಆಮೇಲೆ ಆ ದ್ರುಮಿಲ ಸರ್ವಸ್ವವನ್ನು ದಾನ ಮಾಡ್ತಾನೆ. ಎಲ್ಲವನ್ನೂ ದಾನ ಮಾಡಿ ಬದರಿ ಕ್ಷೇತ್ರಕ್ಕೆ ಹೊರಟು ಹೋಗ್ಬಿಡ್ತಾನೆ.
ಆಮೇಲೆ ಅಲ್ಲಿ ಬದರಿಯಲ್ಲಿ ಗಂಗಾ ನದಿಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿಬಿಡ್ತಾನೆ. ಈ ವಿಷಯ ಕಲಾವತಿಗೆ ಗೊತ್ತಾಗ್ತದೆ. ನನ್ನ ಗಂಡ ಇಲ್ಲ, ಸತ್ತು ಹೋದ ಅಂತ ಕೇಳಿದ ತಕ್ಷಣ ತಾನು ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೊರಡ್ತಾಳೆ. ಆವಾಗ ಒಬ್ಬ ಬ್ರಾಹ್ಮಣರು ಬಂದು ಅವಳನ್ನ ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ಮಗು ತುಂಬಾ ಚಿಕ್ಕದಾಗಿದೆ, ಅಂದ್ರೆ ಮುಂದೆ ಅವರಿಗೆ ಆ ಜ್ಞಾನ ದೃಷ್ಟಿ, ಹಾಗಾಗಿ ಆ ಬ್ರಾಹ್ಮಣರು ಅವಳನ್ನ ರಕ್ಷಣೆ ಮಾಡಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಬ್ರಾಹ್ಮಣರ ಮನೆಯಲ್ಲೇ ಅವಳಿಗೆ ಮಗು ಹುಟ್ಟುತ್ತದೆ. ಬ್ರಹ್ಮ ತೇಜಸ್ಸಿನಿಂದ ಹುಟ್ಟಿರ್ತಕ್ಕಂತ ಮಗು ಸೂರ್ಯನಂತೆ ತೇಜಸ್ಸಿರ್ತದಂತೆ. ಸಕಲ ಲಕ್ಷಣಗಳು ಆ ಮಗುವಿಗೆ ಇರ್ತದೆ. ಆ ಮಗುವನ್ನ ಮತ್ತು ಆ ತಾಯಿಯನ್ನ ಇಬ್ಬರನ್ನೂ ಕೂಡ ಆ ಬ್ರಾಹ್ಮಣರೇ ಸಾಕ್ತಾ ಇರ್ತಾರೆ. ಹೀಗೆ ಬ್ರಾಹ್ಮಣರ ಮನೆಯಲ್ಲೇ ಅವಳು ಬೆಳೀತಾ ಇರ್ತಾಳೆ. ಮಗುವಿಗೆ 5 ವರ್ಷ ಆಗ್ತದೆ. 5 ವರ್ಷ ಆದಾಗ ಹಿಂದಿನ ಜನ್ಮದ ಸ್ಮರಣೆ ಬರ್ತದಂತೆ. ಆ ಸ್ಮರಣೆಯಿಂದ ನಿರಂತರ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇರ್ತದೆ ಆ ಮಗು. ಅದೇ ಮುಂದೆ ನಾರದರಾಗ್ತಕ್ಕಂತ ಮಗು. ಎಲ್ಲಿಯಾದ್ರೂ ಭಗವಂತನ ಕಥೆಗಳು ನಡೀತಾ ಇದ್ರೆ, ಪುರಾಣ ಪ್ರವಚನ ಪಾಠ ಏನೇ ನಡೀತಾ ಇದ್ರು ಕೂಡ ಅಲ್ಲಿ ಹೋಗಿ ಆ ಮಗು ಕೂತ್ಕೊಂಡ್ ಬಿಡ್ತಾ ಇತ್ತು. ಎಲ್ಲೆಲ್ಲಿ ಭಗವಂತನ ಕಥಾಶ್ರವಣ ನಡೀತದೋ ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಕೇಳೋದು. ತತ್ಸಂಬಂಧಿ ಪುರಾಣಂಚ ತತ್ರ ತಿಷ್ಠತಿ ಬಾಲಕಃ ಅಂತ. ಎಲ್ಲಿ ಆ ಭಗವತ್ ಸಂಬಂಧಿಯಾದ ಪುರಾಣ ಪ್ರವಚನ ಪಾಠ ಎಲ್ಲಿಯಾದ್ರೂ ನಡೀತದೆ ಅಂದ್ರೆ ಅಲ್ಲಿ ಹೋಗಿ ಕೂತು ಬಿಡೋದು, ಭಗವಂತನ ಕಥೆಗಳನ್ನ ಕೇಳೋದು. ಆ ರೀತಿ ಮಾಡ್ತಾ ಇರ್ತದೆ ಆ ಹುಡುಗ. ಮತ್ತೆ ಅವರೆಲ್ಲ ಮಾಡೋದನ್ನ ನೋಡಿ ನಾನು ದೇವರ ಪೂಜೆ ಮಾಡಬೇಕು ಅಂತ ಮಣ್ಣಿನಿಂದಲೇ ಪ್ರತಿಮೆಗಳನ್ನ ಮಾಡಿ ಮಣ್ಣಿನಿಂದಲೇ ಅರ್ಚನೆ ಮಾಡ್ತಾ ಇದ್ದಂತೆ. ಧೂಳನ್ನೇ ಪ್ರತಿಮೆ ಮಾಡಿ ಧೂಳಿನಿಂದಲೇ ಅರ್ಚನೆಯನ್ನ ಮಾಡ್ತಾ ಧೂಳನ್ನೇ ನೈವೇದ್ಯ ಮಾಡ್ತಾ ಇದ್ದ. ಈ ರೀತಿ ಭಕ್ತಿಯಿಂದ ಭಗವಂತನ ಪೂಜೆ, ಧೂಳಿಷು ಪ್ರತಿಮಾಂ ಕೃತ್ವ ಧೂಳಿನಾ ಪೂಜೆಯ ಧರಿಂ ಅಂತ. ಆ ರೀತಿ ಪೂಜೆ ಮಾಡ್ತಾ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದಂತೆ. 5 ವರ್ಷದ ಬಾಲಕ. ಅಮ್ಮ ಊಟಕ್ಕೆ ಬಾ ಅಂತ ಕರೆದ್ರೆ ಇಲ್ಲ, ನಾನು ಭಗವಂತನ ಪೂಜೆ ಮಾಡ್ತಾ ಇದ್ದೇನೆ ಅಂತಿದ್ದಂತೆ. ಈ ರೀತಿ ಚಿಕ್ಕ ವಯಸ್ಸಲ್ಲಿ, 5 ವರ್ಷದ ವಯಸ್ಸು, ಅಂತಹ ವಯಸ್ಸಿನಲ್ಲಿಯೂ ಕೂಡ ಜ್ಞಾನವನ್ನ ಕೊಡ್ತಾ ಇರ್ತಕ್ಕಂಥವನು. ಆದ್ರಿಂದಲೇ ನಾರದ ಅಂತ ಅನ್ನೋ ಹೆಸರು ಏನಿದೆ, ಮುಂದೆ ಬರ್ತಕ್ಕಂಥ ಹೆಸರು, ಅದು ಸಾರ್ಥಕವಾದ ಹೆಸರು ಅಂತ. ನಾರದ ಅಂದ್ರೆ ಜ್ಞಾನವನ್ನ ಕೊಡ್ತಕ್ಕಂಥವ್ರು ಅಂತ ಅರ್ಥ. ಆ ಹೆಸರು ಅವರಿಗೆ ಇದ್ದದ್ದು. ಈ ಬ್ರಾಹ್ಮಣರು ಕೂಡ ಈ ಮಗುವನ್ನ ತನ್ನ ಮಗನಂತೆಯೇ ರಕ್ಷಣೆ ಮಾಡ್ತಾ ಇದ್ರು. ಈ 5 ವರ್ಷದ ವಯಸ್ಸು ಆ ಸಮಯದಲ್ಲೇ 4 ಜನ ಋಷಿಗಳು ಈ ಬ್ರಾಹ್ಮಣರ ಮನೆಗೆ ಬಂದಿದ್ದಾರೆ. ಚಾತುರ್ಮಾಸ ವ್ರತವನ್ನ ಮಾಡಬೇಕು ಅಂತ 4 ಜನ ಒಳ್ಳೊಳ್ಳೆ ಋಷಿಮುನಿಗಳು ಇದೇ ಬ್ರಾಹ್ಮಣರ ಮನೆಗೆ ಬಂದಿದ್ದಾರೆ. ಆ ಬ್ರಾಹ್ಮಣರ ಮನೆಯಲ್ಲೇ ಚಾತುರ್ಮಾಸಕ್ಕೆ ಕೂತಿದ್ದಾರೆ. ಚಾತುರ್ಮಾಸ ಕಾಲದಲ್ಲಿ ಆ 4 ಜನ ಉತ್ತಮ ಬ್ರಾಹ್ಮಣರು ಅವರು ಬಂದದ್ದೇ ಈ ಮಗುವನ್ನು ಉದ್ಧಾರ ಮಾಡ್ಲಿಕ್ಕೆ. ಅವರಿಗೆಲ್ಲ ಗೊತ್ತು, ಬ್ರಾಹ್ಮಣರು ಜ್ಞಾನಿಗಳು, ಅವರಿಗೆಲ್ಲ ಇವರ ಚರಿತ್ರೆಗಳು ಗೊತ್ತಾಗತ್ತೆ, ಹೇಳೋದಿಲ್ಲ ಅಷ್ಟೇ. ಆ ರೀತಿ ಬಂದು ಇವರ ಮನೆಯಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾರೆ. ಅವರು ಚಾತುರ್ಮಾಸ ಕಾಲದಲ್ಲಿ ಅಲ್ಲಿ ನಡೀತಾ ಇರತಕ್ಕಂತಹ ಭಗವತ್ ಕಥಾ ಶ್ರವಣ ಪಾಠಗಳು, ಪ್ರವಚನಗಳು, ಇದನ್ನೆಲ್ಲ ಈ ಮಗು ಯಾವಾಗ್ಲೂ ಕೇಳಿಸ್ಕೊಳ್ತಾ ಇತ್ತಂತೆ. ಆಟ ಎಲ್ಲ ಆಡ್ತಾ ಇರ್ಲಿಲ್ಲ. ಅದನ್ನೇ ಹೇಳಿದ್ದು, ಬಾಲ್ಯ ಸಹಜವಾದ ಚಪಲ ನನಗೆ ಇರ್ಲಿಲ್ಲ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ನನಗೆ ಹಿಂದಿನ ಜನ್ಮದಲ್ಲಿ ಆ ರೀತಿ ಬಾಲ್ಯ ಸಹಜವಾದ ಚಾಪಲ್ಯ, ಮಕ್ಕಳೆಲ್ಲ ಹೇಗೆ ಆಟ ಆಡ್ತಾರೆ ಆ ತರ ನಾನು ಇರ್ಲಿಲ್ಲ. ಯೋಗಿಗಳ ಶುಶ್ರೂಷಣೆಯನ್ನ ಮಾಡ್ತಾ ಇದ್ದೆ ಅಂತಾರೆ. ಅವರೆಲ್ಲ ಆ ಋಷಿಮುನಿಗಳ ಒಂದು ಸೇವೆ, ಅವರು ಊಟ ಮಾಡಿ ಹೋದ ಮೇಲೆ ಅವರು ತಿಂದ ಹಣ್ಣು ಹಂಪಲುಗಳು ಏನಿದೆ, ಬ್ರಾಹ್ಮಣರ ಉಚ್ಚಿಷ್ಟ, ಭಗವಂತನ ನೈವೇದ್ಯದ ಶೇಷ, ಅದನ್ನ ಅವರ ಅನುಮತಿಯಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೆ.
ಬ್ರಾಹ್ಮಣರು ಊಟ ಮಾಡಿ ಹೋದ ಮೇಲೆ ಉಳಿದದ್ದನ್ನ ನಾನು ಸ್ವೀಕಾರ ಮಾಡ್ತಿದ್ದೆ. ಅದು ಉತ್ತಮವಾದ ನೈವೇದ್ಯ, ಅದನ್ನು ನಾನು ಸ್ವೀಕಾರ ಮಾಡ್ತಿದ್ದೆ. ಅದರಲ್ಲಿ ಒಬ್ಬ 4ನೇ ಋಷಿ, ಆ 4ನೇ ಋಷಿ ಏನ್ ಮಾಡಿದ ಅಂದ್ರೆ ಇವನಿಗೆ ಕೃಷ್ಣ ಮಂತ್ರ ಉಪದೇಶವನ್ನ ಕೊಟ್ಟಿದ್ದಂತೆ, ಈ ಹುಡುಗನಿಗೆ, ಬಾಲಕನಿಗೆ. ನಂತರ ಆ ಕೃಷ್ಣ ಮಂತ್ರ ಉಪದೇಶವನ್ನ ಕೊಟ್ಟ ಯಾವ ಋಷಿಗಳಿದ್ದಾರೆ ಅವರಿಗೆ ದಾಸನಾಗಿ ಇವನಿದ್ದ. ಈ ತರ ತಾನು ಅವರ ಮನೆಯಲ್ಲಿ ಬೆಳೀತಾ ಇದ್ದ. ಮುಂದಿನ ಶ್ಲೋಕವನ್ನ ನೋಡೋಣ. ಅದು ಕಥೆ ಹಾಗೆ ಮುಂದುವರಿಯುತ್ತೆ. ಮುಂದೆ ಒಂದು ದಿವಸ ಆ ಮಗುವಿನ ತಾಯಿ, 5 ವರ್ಷದ ಬಾಲಕ ಏನಿದ್ದಾನೆ, ಈ ನಾರದನ ಹಿಂದಿನ ಜನ್ಮ, ದಾಸಿ ಪುತ್ರ, ಅವಳ ತಾಯಿ ಕಾಡಿಗೆ ಹೋದಾಗ ಅವಳು ಒಂದು ಸರ್ಪ ಕಚ್ಚಿ ಸತ್ತು ಹೋಗ್ತಾಳೆ. ಅದು ಬರುತ್ತೆ ಮುಂದೆ ಭಾಗವತದಲ್ಲಿ, ಆ ಕಥೆನೂ ಕೂಡ ಬರುತ್ತೆ. ಸರ್ಪ ಕಚ್ಚಿ ಸತ್ತು ಹೋದ ಮೇಲೆ ಇವನು ಅನಾಥನಾಗಿ ಬಿಡ್ತಾನೆ. ಅನಾಥ ಅಂದ್ರೆ ತಾಯಿಯನ್ನು ಕಳ್ಕೊಳ್ತಾನೆ. ತಂದೆಯನ್ನ ಮೊದಲೇ ಕಳ್ಕೊಂಡಿದ್ದ, ಇವಾಗ ತಾಯಿಯನ್ನು ಕಳ್ಕೊಂಡ. ಋಷಿ ಮುನಿಗಳೇ ಅವರು ಸಾಕ್ತಾ ಇದ್ರು. ಇದು ನಾರದರ ಹಿಂದಿನ ಜನ್ಮದ ಕಥೆ. ಮುಂದೆ ಏನಾಯ್ತು ಅನ್ನೋದನ್ನ ಭಾಗವತವೇ ಹೇಳ್ತದೆ, ಅದು ಆವಾಗ ನೋಡೋಣ. ಈ ಶ್ಲೋಕದಲ್ಲಿ ಅಹಂ ಪುರ ಅತೀತ ಭವೆ ಅಭವಂ ಮುನೆ ದಾಸ್ಯಾಸ್ತು ಕಸ್ಯಾರ್ಚನ ವೇದವಾದಿನಾಂ. ವೇದವಾದಿಗಳು ಅವರ ಮನೆಯ ದಾಸಿ ನನ್ನ ಅಮ್ಮ ಆಗಿದ್ಲು, ಅವಳ ಮಗನಾಗಿ ನಾನು ಹುಟ್ಟಿದ್ದೆ. ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೇಕ್ಷತಾಂ. ಅಂದ್ರೆ ಯೋಗಿನಾಂ ಶುಶ್ರೂಷಣೆ, ಆ ಯೋಗಿಗಳ ಶುಶ್ರೂಷ ಮಾಡೋದ್ರಲ್ಲಿ ಅವರು ನಿರ್ವಿವೇಕ್ಷತಾಂ ಅಂದ್ರೆ ಒಂದೇ ಕಡೆಗೆ ವಾಸ ಮಾಡೋದು ಅಂತ ಅರ್ಥ. ಅಂದ್ರೆ ಚಾತುರ್ಮಾಸ ಅಂತ ಅರ್ಥ. ಚಾತುರ್ಮಾಸ ಕಾಲದಲ್ಲಿ ಒಂದೇ ಕಡೆಯಲ್ಲಿ ವಾಸ ಮಾಡ್ತಾ ಇದ್ರು, ಅಲ್ಲಿ ನಾನು ಅವರ ಸೇವೆಯನ್ನ ಮಾಡ್ತಾ ಇದ್ದೆ ಅಂತ ಅನ್ನೋದು ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಮುಂದೆ ಅವರ ಕಥೆ ಮುಂದುವರಿಯುತ್ತೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಗುರುಗಳೇ, ನಾಳೆ ದ್ವಾದಶಿ ಪಾಠ ಇತ್ತ? ನಾಳೆ ಪಾಠ ಇಲ್ಲ, ನೆಕ್ಸ್ಟ್ ನಾಡಿದ್ದು ಮಾಡೋಣ. ನಮಸ್ಕಾರ ಗುರು. ಸರಿ. ಹರೇ ಶ್ರೀನಿವಾಸ. ನಮಸ್ಕಾರ.